ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡಬಲ್ ಟೇಕ್ ರಿಯಾಕ್ಷನ್ಸ್. ಓಕೆ, ರಾಮಾಯಣ ಟ್ರೇಲರ್ ರಿಲೀಸ್ ಆಗಿದೆ. ನೋಡೋಣ ಹೇಗಿದೆ ಅಂತೇಳಿ. ಸಾಧ್ಯವಾದಷ್ಟು ಬ್ರೇಕ್ ಡೌನ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಕನ್ನಡ ಟ್ರೇಲರ್ ನೋಡೋಣ, ಆಮೇಲೆ ಹಿಂದಿ ಟ್ರೇಲರ್ ನೋಡೋಣ. ಓಕೆನಾ? ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ಇಟ್. ರಾಜಾಧಿರಾಜ ಮಾರ್ತಾಂಡ. ದೇವಲೋಕ, ಭೂಲೋಕ, ಪಾತಾಳಲೋಕ, ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ರಾವಣ ರಾಜ್ಯ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ನನ್ನ ಜ್ಯೇಷ್ಠ ಪುತ್ರ ರಾಮ. ಸೌರಭ್ ರಾಜ್ ಇದ್ರಾಗೆ ಅಲ್ಲ ಹಾ, ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರೂ ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ಸೀತೆ ಚೆನ್ನಾಗಿತ್ತಲ್ಲ. ಶಿ ಲುಕ್ಸ್ ಪ್ರಿಟಿ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ, ನನಗೆ ಸಮ್ಮತವೇ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ಅವನ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ಇದು ರಾಮನ ಯುಗದ ಆರಂಭ. ಹಾ, ಹೆಂಗ ಅನ್ಸ್ತ? ಇಟ್ಸ್ ಲೋವರ್ ದೆನ್ ಮೈ ಎಕ್ಸ್ಪೆಕ್ಟೇಷನ್. ಅಂದ್ರೆ ಯಾವ ಥರ ಇತ್ತು ಡೈಲಾಗ್ಸ್ ಇನ್ನೂ ಸ್ವಲ್ಪ ಒಳ್ಳೆ ಮಾಡ್ಲಕ್ಕಿತ್ತು ಅನಿಸ್ತೈತೆ. ಇನ್ನು ಸ್ವಲ್ಪ ಡೆಪ್ತ್ ಡೆಪ್ತ್ ಇರ್ಲಕ್ಕಿತ್ತು. ಬಟ್ ಇದು ಇಟ್ಸ್ ಜಸ್ಟ್ ಫ್ಲೋಟಿಂಗ್ ಇನ್ ದ ಏರ್ ಆ ಥರ ಅನಿಸ್ತೈತೆ. ಫ್ಯೂ ಸೈಡಲ್ಲಿ ಅದು VFX ಅದೆಲ್ಲ ಸ್ವಲ್ಪ ಕ್ಯಾರೆಕ್ಟರ್ಸ್ ಥರ ಇದು 3Dದು ಕಿಡ್ಸ್ 3D ಕಾಮಿಕ್ ಇರುತ್ತಲ್ಲ,
ಇನ್ನೊಂದ್ಸಲ ಕಂಡ್ರೆ ಮೇಲೆ ನಿಂಗೆ ಓದ್ಬಿಡಿ, ಇನ್ನೊಂದ್ಸಲ ಹಾ. ಹಿಂದಿ ಟ್ರೈಲರ್ ಕಾಂಬ. ಹಿಂದಿ ಒಂದ್ಸಲ ಹಾ. ಕಂಡ್ರೆ ಸಾಕು. तुम्हारा नया राजा। देवलोक, पृथ्वीलोक, पाताल लोक, तीनों लोकों में एक ही राज होगा। जब जब सृष्टि पर संकट आया, भगवान विष्णु ने अवतार लेकर उसकी रक्षा की। मेरा ज्येष्ठ पुत्र राम। विश्व कल्याण के लिए यदि मेरा अंत भी हो जाए तो भी मुझे स्वीकार है। निर्णय मैं ले चुका हूं। एक पुत्र होने के नाते अपने पिता के वचन का पालन करना मेरा कर्तव्य है। तुम्हारे लिए 14 वर्ष का वनवास। उस वचन का क्या जो आपने मुझे विवाह के समय दिया था। अब हमारा भाग्य एक है और भाग्य में जो भी लिखा है मुझे स्वीकार है। जनस्थान की राजकुमारी सूर्पनखा। वो मोहित हो गई है आप पे। राम से प्रतिशोध लिया जाएगा शूर्पणखा। न राम की मृत्यु साधारण होगी, न उसका अपमान। रावण तीनों लोकों का स्वामी है तो तीनों लोकों के सामने उसका वध करूंगा। मैं अपनी सीता को वापस लाऊंगा। युग का आरंभ है। ಇವಾಗ ಹೇಳಿ ಹೇಗೆ ಈಗ ನೋಡಿದ್ರೆ ಓಕೆ, ಡಬ್ಬಿಂಗ್ ಸ್ವಲ್ಪ ಸ್ಲಾಪಿ ಅನಿಸ್ತಾ ಇತ್ತು, ಬಟ್ ಹಿಂದಿಯಲ್ಲಿ ಬೆಟರ್ ಮಾಡಿರು. ಡೈಲಾಗ್ಸ್ ಎಲ್ಲ ಓಕೆ ಫೈನ್ ಅನಿಸ್ತಾ ಇತ್ತು. ಅದೇ ಇನ್ನೂ ಸ್ವಲ್ಪ ಲೈಕ್ ಡೆಪ್ತ್ ಯೂಸ್ ಮಾಡಿದರೆ ಬೆಟರ್ ಇತ್ತು, ಬಟ್ ಓವರ್ ಆಲ್ ಇಟ್ಸ್ ಫೈನ್. ವಿ ಎಫ್ ಎಕ್ಸ್ ಎಲ್ಲ ಕೆಲವು ಅದೇ ಯಾವ್ದತ್ತ ರಾಮ ಲಕ್ಷ್ಮಣ ವಿದ್ಯೆ ಕಲಿಯುವಾಗ ರಾಮನ್ ಸುತ್ತ ಕಮಲ ಬಂತಲ್ಲ, ಆ ಸೀನ್ ಒಂದು. ಅದರಲ್ಲೂ ರಣಬೀರ್ ಕಪೂರ್ ಲೈಕ್ ಈ 3D ಕಾರ್ಟೂನ್ ಬರ್ತಾಯಿತ್ತಲ್ಲ, ಅದ್ರಲ್ಲಿ ಹೆಂಗೆ ಮಾಡ್ತಾಯಿದ್ರು ಆ ಥರ
ಸ್ವಲ್ಪ ಆ ಥರ ತೋರ್ತಾ ಇದ್ರು. ಅದು ಬಿಟ್ರೆ ಎಸ್ ಫೈನ್. ಆಸ್ ಅ ಸೀತಾ ಸಾಯಿ ಪಲ್ಲವಿ ತುಂಬ ಕ್ಯೂಟ್ ಆಗಿ ಎಲಿಗೆಂಟ್ ಆಗಿ ತೋರ್ತಾ ಇದ್ರು. ಹಾ, ಶಿ ಲುಕ್ಸ್ ಎಲಿಗೆಂಟ್, ಎಸ್, ಸೀತಾ. ಆಮೇಲೆ ರಾಮ ಇಸ್ ಕಾಮ್ ಅಂಡ್ ಕಂಪೋಸರ್ ಜಾಸ್ತಿ ಅವ್ರಿಗೆ. ಜಾಸ್ತಿ ಸ್ವಲ್ಪ ರಾಮ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟರ್ ಆಗಿದ್ರೆ ಓಕೆ ಇತ್ತು. ಆಮೇಲೆ ರಾವಣ ಹೆವಿ ಅಗ್ರೆಸಿವ್ ಆಗಿ ತೋರಿಸ್ತಾ ಇದ್ರು, ವೆರಿ ಅಗ್ರೆಸಿವ್. ವೆರಿ ಅಗ್ರೆಸಿವ್. ಯಾಕೆ ಗೊತ್ತಾ, ಇದರಲ್ಲಿ ಟ್ರೇಲರ್ ಯಾವ ತರ ಇದೆ ಅಂದ್ರೆ, ಸ್ಟಾರ್ಟಿಂಗ್ ಇದು 2 ಪಾರ್ಟ್ ಮೂವಿ ಆಯ್ತಾ. ಸೊ ಐ ಥಿಂಕ್ ಫಸ್ಟ್ ಪಾರ್ಟ್ ಅಲ್ಲಿ ರಾವಣನ್ ಮಾತ್ರ, ರಾವಣನ್ ಜರ್ನಿ, ರಾವಣ ಹೆಂಗೆ ಅಂದ್ರೆ ರಾವಣನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ರಾವಣ ಎಷ್ಟು ಪವರ್ಫುಲ್ ಆಗಿದ್ದ, ಅವನ ಕ್ಯಾರೆಕ್ಟರ್ ಯಾವ ತರ ಇತ್ತು, ವೈ ಹಿ ಈಸ್ ಫಿಯರ್ಡ್ ಇನ್ ಆಲ್ 3 ರೆಲ್ಮ್. 3 ಲೋಕಗಳಲ್ಲೂ ಅವ್ನ ಏನಕ್ಕೆ ಫಿಯರ್ ಮಾಡ್ತಾ ಇದ್ರು, ಅವ್ನು ಹೇಗೆ ಇಂದ್ರನನ್ನು ಸೋಲಿಸಿ ಸ್ವರ್ಗಕ್ಕೂ ಅಧಿಪತಿ ಆದ ಅದನ್ನ ತೋರಿಸ್ಬೇಕಲ್ಲ, ಅದ್ರ ಡೆಪ್ತ್ ಅಲ್ಲಿ ತೋರಿಸೋದಕ್ಕೋಸ್ಕರ ಅದನ್ನ ಸ್ಟಾರ್ಟ್ ಮಾಡಿರೋದು. ಫಾರ್ ಎಕ್ಸಾಂಪಲ್, ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಹಿಂಗೆ ರಾವಣ ನಡ್ಕ ಬರ್ತಾ ಇರ್ತಲ್ಲ, ಅದು ಅವ್ನು ತಪಸ್ ಮಾಡಿ ಶಿವನಿಂದ ವರ ಪಡ್ಕೊಂಡಿದ್ರಿಂದ ಸ್ಟಾರ್ಟ್ ಅದು. ಅಲ್ಲಿಂದ ಫಸ್ಟ್ ಅವನು ಅಟ್ಯಾಕ್ ಮಾಡ್ತಿರೋದು, ಲಂಕಾನ ಕ್ಯಾಪ್ಚರ್ ಮಾಡಕ್ ಬರ್ತಿರೋದು ಅವನು ಫ್ರಮ್ ಕುಬೇರ ಫಸ್ಟ್ ಲಂಕಾ ಅಧಿಪತಿ ಅಲ್ಲ, ಅವನನ್ನ ಸೋಲ್ಸು ಬತ್ತೆ ಪದ ಅಲ್ಲೊಂದು ಫೈಟ್ ಫಸ್ಟಿಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವನದು ರಾಜ್ಯಾಭಿಷೇಕ ತೋರ್ಸದ್ದು. ಈಗ ಅವನ ಕಾಡೆ ಜಸ್ಟ್ ತಪಸ್ ಮುಗಿಸ್ಕೊಂಡ್ ಬಂದಾಗ ಜಡೆ ಎಲ್ಲ ಹೆಂಗಿರತ್ತ, ಗಡ್ಡ, ಡ್ರೆಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ರಾಜ್ಯಾಭಿಷೇಕ ರಾವಣಂದು ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವನು ಇಂದ್ರಲೋಕಕ್ಕೆ ಅಟ್ಯಾಕ್ ಮಾಡೋದು, ಅದೇ ಐರಾವತಕ್ಕೆ ಬಂದು ಹಾರಿ ಹೊಡಿತಾ ಹೋಗ್ತಾ ಅದು. ಸೊ ಅದಿಷ್ಟು ಫಸ್ಟ್ ಎಸ್ಟಾಬ್ಲಿಷ್ ಮಾಡೋದು ಫುಲ್. ಸೊ ಐ ಥಿಂಕ್ ಫಸ್ಟ್ ಪಾರ್ಟ್ ಒಂದು ಹಾಫ್ ಆಫ್ ದ ಪಾರ್ಟ್ ಫುಲ್ ರಾವಣಂದೇ ಇರುತ್ತೆ, ಓಕೆನಾ. ನೆಕ್ಸ್ಟ್ ಫಸ್ಟ್ ಈಗ ರಿಲೀಸ್ ಆಗ್ತಿರೋ ಮೂವಿಲಿ ಪಾರ್ಟ್ 1. ಸೊ ಅದರಲ್ಲಿ ಸೆಕೆಂಡ್ ಹಾಫ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಮೂವಿ ಸೆಕೆಂಡ್ ಹಾಫ್ ಅಲ್ಲಿ ರಾಮ ಹುಟ್ಟದ ಹೇಗೆ, ರಾಮ ವಿದ್ಯಾಭ್ಯಾಸ, ಆಮೇಲೆ ಹಂಗೆ ಸೀತಾ ಸ್ವಯಂವರ, ಪಿನಾಕ ಧನುಸ್ಸನ್ನ ಶಿವಧನುಸ್ಸನ್ನ ಇದ್ ಮಾಡೋದು. ಸೊ ಅದು ಪಾರ್ಟ್. ಆಮೇಲೆ ವನವಾಸ ಪಾರ್ಟ್. ಆಮೇಲೆ ಅಲ್ಲಿಂದ ಸೀತೆನ ಅಪಹರಣ ಮಾಡು ಪಾರ್ಟ್ ತನಕ ಫಸ್ಟ್ ಪಾರ್ಟ್ ಅಲ್ಲಿ ತೋರಿಸ್ಬೋದು. ಸೆಕೆಂಡ್ ಪಾರ್ಟ್ ಅಲ್ಲಿ ನೆಕ್ಸ್ಟ್ ಇನ್ನು 2027 ರಿಲೀಸ್ ಆಗ್ತಾನೆ ಆ ಮೂವಿ. ಅದರಲ್ಲಿ ರಾಮ ಸೀತನ ಹುಡ್ಕಂತ ಹೋಗುದು, ಆಮೇಲೆ ಹನುಮಾನ್ ಸಿಕ್ಕುದು, ಆಮೇಲೆ ಲಂಕೆ ಮೇಲೆ ಯುದ್ಧಕ್ಕೆ ಹೋಗೋದು ರಾಮ ಸೇತು ಕಟ್ಟಿ. ಸೊ ಐ ಥಿಂಕ್ ಅದು ಕವರ್ ಆಗಿರುತ್ತೆ. ಈ ಪಾರ್ಟ್ ಅಲ್ಲೇ ಇದೆ ಫಸ್ಟ್ ರಾವಣನ ಅಗ್ರೆಸಿವ್ ಅಂತ ತೋರಿಸಿದ್ರೆ ರಾವಣನ ಎಸ್ಟಾಬ್ಲಿಷ್ ಮಾಡ್ತಿರೋದು, ವೈ ಹಿ ಈಸ್ ಫಿಯರ್ಡ್ ಇನ್ ಆಲ್ ದ ರೆಲ್ಮ್, ಆಲ್ 3 ರೆಲ್ಮ್ಸ್ ಅಂತೇಳಿ, ಓಕೆನಾ. ಬಟ್ ಆಸ್ ಆಫ್ ನಾವು ಸ್ವಲ್ಪ VFX ಫಸ್ಟ್ ಪ್ರಾಬ್ಲಮ್ ಎಂತ ಅಂದ್ರೆ, ದ ಡಿಫರೆನ್ಸ್ ಇಸ್ ಕ್ರಿಯೇಟಿಂಗ್ ಅ ಕಂಪ್ಲೀಟ್ಲಿ ನ್ಯೂ ಸಿನಿಮ್ಯಾಟಿಕ್ ವರ್ಲ್ಡ್ ಅಂಡ್ ಅಡಾಪ್ಟಿಂಗ್ ಸಮಥಿಂಗ್ ದಟ್ ಆಲ್ರೆಡಿ ಪೀಪಲ್ ನೋಸ್ ಅಬೌಟ್ ಇಟ್ ಆರ್ ಗ್ರೋನ್ ಅಪ್ ವಿತ್. ಈಗ ಫಾರ್ ಎಕ್ಸಾಂಪಲ್ KGF ಎಕ್ಸಾಂಪಲ್ ತಗೊಂಡ್ರೆ, KGF ವರ್ಲ್ಡ್ ಹೆಂಗಿತ್ತು, ಕ್ಯಾರೆಕ್ಟರ್ ಡಿಸೈನ್ಗಳು ಹೆಂಗಿತ್ತು, ಕತೆ ಏನಿತ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಓಕೆನಾ. ಸೊ ವೆನ್ KGF ವಾಸ್ ಮೇಡ್, ಇಟ್ ವಾಸ್ ಆಲ್ ಫಿಲ್ಮ್ ಮೇಕರ್ಸ್ ವಿಷನ್. ಸೊ ಜನಗಳಿಗೆ ಏನೂ ಗೊತ್ತಿಲ್ಲ ಆಸ್ ಆಡಿಯನ್ಸ್. ಸೊ ಅವ್ರು ಯಾವ ತರನೇ ಅದನ್ನ ಬಿಲ್ಡ್ ಮಾಡಿದ್ರು ಕೂಡ ಜನ ಸ್ವೀಕಾರ ಮಾಡಿದ ಕಂಡ್ರೆ ಇಟ್ ಲುಕ್ಸ್ ನ್ಯೂ, ನೋಬಡಿ ನೋಸ್ ಅಬೌಟ್ ಇಟ್. ಅದೇ ತರ ಕಾಂತಾರ ಎಕ್ಸಾಂಪಲ್ ತಗೊಂಡ್ರೆ, ಕಾಂತಾರನೂ ಅಷ್ಟೇ, ನೋಬಡಿ ನೋಸ್ ಹೌ ದ ವರ್ಲ್ಡ್ ಆಫ್ ಕಾಂತಾರ ಲುಕ್ಸ್ ಲೈಕ್, ದ ಕಾಸ್ಟ್ಯೂಮ್ಸ್, ದ ಸ್ಟೋರಿ, ಕತೆ ಹೇಗಿರುತ್ತೆ, ಏನು ಅದರದ್ದು ಆಚಾರ ವಿಚಾರ ಯಾವ್ದು ಯಾರಿಗೂ ಗೊತ್ತಿರಲಿಲ್ಲ. ಸೊ ವಾಟ್ ಎವರ್ ದ ಕ್ರಿಯೇಟರ್ ಶೋಡ್ ಇಟ್ ಟು ದ ಆಡಿಯನ್ಸ್ ಲೈಕ್ ಇಟ್ ಬಿಕಾಸ್ ಆಡಿಯನ್ಸ್ ಡಿಡ್ಂಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಬಟ್ ರಾಮಾಯಣ ಮತ್ತು ಮಹಾಭಾರತ ವಿಷಯದಲ್ಲಿ ಆ ಥರ ಅಲ್ಲ. ಇದೆಲ್ಲ ಹೌಸ್ ಹೋಲ್ಡ್ ಕತೆ, ಜನ ಕೇಳಿ ಓದಿ ಕೆಲವು ಕಡೆ ನೋಡಿ ಬೆಳೆದು ಬಂದಿರೋ, ನೋಡ್ಕೊಂಡ್ ಬಂದಿರೋದು ಆಯ್ತಾ. ಸೊ ಆಲ್ರೆಡಿ ಪೀಪಲ್ ಹ್ಯಾವ್ ಇಮ್ಯಾಜಿನೇಷನ್. ಆ ಟೈಮಲ್ಲಿ ರಾಮಾಯಣ ಮಹಾಭಾರತ ನಡೆದಿರೋ ಕಾಲದಲ್ಲಿ ವರ್ಲ್ಡ್ ಆಫ್ ಲಂಕಾ, ವರ್ಲ್ಡ್ ಆಫ್ ಅಯೋಧ್ಯ, ಇಂದ್ರಪ್ರಸ್ಥ, ಅವ್ರ ವರ್ಲ್ಡ್ ಆಫ್ ಕುರುಕ್ಷೇತ್ರ, ಅವ್ರ ವರ್ಲ್ಡ್ ಆಫ್ ಹಸ್ತಿನಾಪುರ ಯಾವ ತರ ಇತ್ತು ಅಂತ ಜನರು ಆಲ್ರೆಡಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾರೆ. ಸೊ ವೆನ್ ಯು ಆರ್ recreating these already established things on a big screen, so people already has their expectations. ಅದನ್ನ ಸ್ವಲ್ಪ ಮೀಟ್ ಆಗೋದು ಆ ಕಡೆ ಈ ಕಡೆ ಆದ್ರೂ ಕೂಡ people doesn't like it. ಸೊ ಈ ತರ ಸಬ್ಜೆಕ್ಟ್ಸ್ ನ ಸಿನಿಮಾ ಅಲ್ಲಿ ಅಡಾಪ್ಟೇಷನ್ ಮಾಡುವಾಗ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್, ಅದರ್ವೈಸ್ ಪೀಪಲ್ ವಿಲ್ ನಾಟ್ ಲೈಕ್ ಇಟ್. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಮೇಕರ್ಸ್ಗೆ, ಜನರ ಎಕ್ಸ್ಪೆಕ್ಟೇಷನ್, ಬಿಕಾಸ್ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಇವ್ರು ಮೂವಿ ಮಾಡ್ಲಿ ಬಿಡ್ಲಿ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಅವ್ರ ಹತ್ರ ಇತ್ತು ಜನರ ಹತ್ರ. ಸೊ ವಿಜುವಲಿ ಇದ್ರಲ್ಲಿ ನಾವು ನೋಡಿದಾಗ ಏನಾಯ್ತಂದ್ರೆ, ಕೆಲವು ಕಡೆ CGI
ಈಗ ಇದೆಲ್ಲ ಎಲ್ರಿಗೂ ಗೊತ್ತಾಗೋದಿಲ್ಲ, ಮೂವಿ ನೋಡುವಾಗ ಎಲ್ಲರೂ ಅದನ್ನ ಏನು ಥಿಂಕು ಮಾಡೋದಿಲ್ಲ. ಬಟ್ CG ಒಂದು ಸ್ವಲ್ಪ ಕಡೆ ಕೆಲವೊಂದು ಕಡೆ ಗುಡ್, ಸಮ್ ಕಡೆ ಸ್ವಲ್ಪ ಸ್ಲಾಪಿ ಅನ್ಸಷ್ಟೇ, ವೆರಿ ಲಿಟಲ್ ಬಿಟ್. ಅದೇನು ಎಲ್ರಿಗೂ ಅಬ್ಸರ್ವ್ ಮಾಡೋಕ್ಕಾಗ್ತಿಲ್ಲ, ಅದೆಲ್ಲ ಫಾಸ್ಟ್ ಮೂವಿಂಗ್ ಫ್ರೇಮ್ ಇರ್ಬೇಕಾರೆ. ಫೈನಲಿ ದ ಸೆಂಟರ್ ಪಾಯಿಂಟ್, ದ ರಾಕಿಂಗ್ ಸ್ಟಾರ್ ಯಶ್ ಆಸ್ ಅ ರಾವಣ. ಹೆಂಗ ಅನ್ಸ್ತು? ನೈಸ್ ಅಲ್ಲ? ಒಂದು ಆಕ್ಟರ್ದ ರೇಂಜ್ ಗೊತ್ತಾಗಬೇಕು ಅಂದ್ರೆ ಈ ತರ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ನ ಮಾಡಿದಾಗ, ಅದು ಕೂಡ ವಿಲನ್ ಕ್ಯಾರೆಕ್ಟರ್ ಮಾಡಿದಾಗ ಒಂದು ಆಕ್ಟರ್ ರೇಂಜ್ ಗೊತ್ತಾಗೋದು. ಹೀರೋ ಅದ ಎಲ್ಲರೂ ಬೇಕಾದ್ರೆ ಮಾಡ್ತಾರೆ, ಒಂದೇ ಡೈಮೆನ್ಷನ್ ಇರುತ್ತೆ ಅದಕ್ಕೆ. ಬಟ್ ಇದಂಗಲ್ಲ. ಇದರಲ್ಲಿ ಕಾರಣ ಯಶ್ ಯಾವ ತರ ಅಂದ್ರೆ ರಾವಣ, ಇಫ್ ಯು ಕನ್ಸಿಡರ್ ರಾವಣ ಆಸ್ ಅ ಕ್ಯಾರೆಕ್ಟರ್, ರಾವಣ ಅ ಗ್ರೇಟೆಸ್ಟ್ ಶಿವ ಡಿವೋಟಿ ಅಂಡ್ ಬ್ರೂಟಲ್ ಡಿಕ್ಟೇಟರ್, ಆಯ್ತಾ, ಅಂಡ್ ಹೈಲಿ ಸ್ಕಾಲರ್ ಅಂಡ್ ಅ ಮ್ಯೂಸಿಷಿಯನ್. ಗೊತ್ತಾಯ್ತಾ? ರಾವಣ ಹತ್ರ ಎಲ್ಲಾ ಒಂಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. ಅದನ್ನ ಪೋರ್ಟ್ರೇ ಮಾಡುವಾಗ ಒಂದು ಆಕ್ಟರ್ದ ರೇಂಜ್ ಗೊತ್ತಾಗ್ಬೋದು. ಐ ಥಿಂಕ್ ದಿಸ್ ವಿಲ್ ಬಿ ಸೋ ಫಾರ್ ಯಶ್ ಕ್ಯಾರೆಕ್ಟರ್ ಹೈಲೈಟ್ ಆಗ್ಬೋದು ಇದು ರಾವಣ. ಅಕಸ್ಮಾತ್ ಎಲ್ಲಾರು ಐ ನೋ ಯಶ್ ವಿಲ್ ಗಿವ್ ಇಸ್ 100%. ಈ ಯಶ್ ಜೆನ್ಯೂನ್ ಆಗಿ 100% ಆಗಿ ಎಫರ್ಟ್ ಆಗಿ ಮಾಡ್ತಾರೆ, ನನಗೆ ಆನೆಸ್ಟ್ ಆಗಿ ಮಾಡ್ತಾರೆ, ನನಗೆ 100% ನಂಬಿಕೆ ಇದೆ, ಆಯ್ತಾ. ಸೊ ಜಸ್ಟ್ ಇಮ್ಯಾಜಿನ್ ಇಫ್ ಇಟ್ ಲ್ಯಾಂಡ್ಸ್ ಆನ್ ದ ಪೀಪಲ್, ಜಸ್ಟ್ ಇಮ್ಯಾಜಿನ್ ದ ಔರಾ ಆಫ್ ಯಶ್ ಅಲ್ಲ ಇನ್ ಇಂಡಿಯನ್ ಸಿನಿಮಾ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಅಷ್ಟು ಗೊತ್ತಿದೆ, ಆ ಗೊತ್ತನ್ನು ಎಷ್ಟೆಲ್ಲ ಫುಲ್ಫಿಲ್ ಮಾಡಿದ್ರೆ ಅಂದ್ರೆ ಜಸ್ಟ್ ಅದು ಮೀಟ್ ಆದ್ರೂ ಸಾಕು, ದ ಕ್ಯಾರೆಕ್ಟರ್ ವಿಲ್ ಲುಕ್ಸ್ ಗ್ರ್ಯಾಂಡ್ಯೂರ್. ಸೊ ಐ ಹೋಪ್ ಯಶ್ ನೈಲ್ಸ್ ಇಟ್ ವಿತ್ ದ ಬಿಗ್ ಸ್ಕ್ರೀನ್. ಅಂದ್ರೆ ನೆಕ್ಸ್ಟ್ ಈಗ ಟ್ರೇಲರ್ ಅಲ್ಲಿ ನಿಂಗೆ ಅಷ್ಟೊಂದು ಗೊತ್ತಲ್ಲ ಬಿಡ, ಬಿಗ್ ಸ್ಕ್ರೀನ್ ನೋಡುವಾಗ. ಅಥವಾ ಇದು ಮೋಸ್ಟ್ ಆಫ್ ಇದೆಲ್ಲ 3D ಶೂಟ್, 3D ಅಂತೇಳಿ ಮಾಡಿರ್ತೈತೆ, IMAX 3D. ಸೊ 3D ನೋಡಿದಾಗ ಇನ್ನೂ ಸಾಕಾಗಿರುತ್ತೆ. ಅಂಡ್ ಆಲ್ಸೋ ಅದು ಆಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತಲ್ಲ, ಅವನ್ನ ಫಸ್ಟ್ ಲ್ಯಾಂಕಾಗಿ ಅಟ್ಯಾಕ್ ಮಾಡ್ತಿರೋದು, ಅದಾದ್ಮೇಲೆ ದೇವಲೋಕಕ್ಕೆ ಇಂದ್ರಲೋಕಕ್ಕೆ ಅಟ್ಯಾಕ್ ಮಾಡ್ತಿರೋದು, ಅದೆಲ್ಲ ಚೆನ್ನಾಗಿ ಬಂದಿದೆ ಅದು. ಅಂಡ್ ಎಷ್ಟದು ಮ್ಯಾನರಿಸಮ್ ಅಷ್ಟೇ ಆಸ್ ಅ ರಾವಣ, ಅದು ಥ್ರೋನ್ ಮೇಲೆ ಕೂತಿರ್ತಾ ಗೊತ್ತಾ, ಅದು ಕೂಡ ಸಖತ್ ಬಂದಿತ್ತಲ್ಲ. ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಇನ್ನೂ ಸಖತ್ ಗ್ರ್ಯಾಂಡ್ಯೂರ್ ಆಗಿ ಬಂದಿರುತ್ತೆ. ಐ ಹೋಪ್, ಅಂದ್ರೆ ನನಗೆ ನಂಬಿಕೆ ಇದೆ, ಬಟ್ ಆಲ್ಸೋ ಐ ವಿಶ್ ದಟ್ ಇಟ್ ಶುಡ್ ಲ್ಯಾಂಡ್ ಆನ್ ದ ಪೀಪಲ್. ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತನೂ ಒಂದು ಸ್ಟೆಪ್ ಮೇಲೆ ರೀಚ್ ಆದ್ರೆ ಅಷ್ಟಕ್ಕೆ ಡೆಫಿನೆಟ್ಲಿ ಎಷ್ಟು ಟ್ರೈ ಮಾಡಿರ್ತಾರೆ. ಐ ಆಮ್ 100% ಶೋರ್. ಬಟ್ ಅದು ಸಕ್ಸಸ್ ಅಂದ್ರೆ ಸಾಕು. ಸೊ ಇಟ್ ಈಸ್ ನಾಟ್ ಅಬೌಟ್ ರೂಟಿಂಗ್ ಫಾರ್ ರಾವಣ ಆರ್ ನಾಟ್ ರೂಟಿಂಗ್ ಫಾರ್ ರಾಮ ಈ ಸಪ್ರೇಟ್ ಥಿಂಗ್. ನಾನು ಹೇಳ್ತಿರೋದು ಆ ಕ್ಯಾರೆಕ್ಟರ್ನ ಪ್ರೊಟ್ರೇ ಮಾಡಿದಾರಲ್ಲ ಅವ್ರಿಗೆ ಹೇಳ್ತಿರೋದು, ದ ರೇಂಜ್ ಆಫ್ ಆಕ್ಟಿಂಗ್ ಟ್ಯಾಲೆಂಟ್ ಬಗ್ಗೆ ನಾನು ಮಾತಾಡ್ತಿರೋದು, ನಾಟ್ ಫಾರ್ ರಾವಣ. ಸೊ ಇಟ್ ಲುಕ್ಸ್ ಸ್ಟನ್ನಿಂಗ್. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟೇ, ಹ್ಯಾನ್ಸ್ ಜಿಮ್ಮರ್ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ನನ್ಗೆ ಅವ್ರದ್ದು ಸಖತ್ ಇಷ್ಟ ಆಗಿದ್ದು ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ್ದು ಗೊತ್ತಾ? ಡಾರ್ಕ್ ನೈಟ್, ಕ್ರಿಶ್ಚಿಯನ್ ಬೇಲ್ ಡಾರ್ಕ್ ನೈಟ್ ಇದೆಯಲ್ಲ, ಕ್ರಿಸ್ಟೋಫರ್ ನೋಲನ್ ಡೈರೆಕ್ಷನ್, ಕ್ರಿಶ್ಚಿಯನ್ ಬೇಲ್ ಆಸ್ ಬ್ಯಾಟ್ಮ್ಯಾನ್. ಆಮೇಲೆ ಲಾಸ್ಟಲ್ಲಿ ಜೋಕರ್ನ ಕ್ಯಾಪ್ಚರ್ ಮಾಡಿದ್ಮೇಲೆ ಕಮಿಷನರ್ ಗಾರ್ಡನ್ ಅವನು ಪ್ರೊಲಾಗ್ ಕೊಡ್ತಿರ್ತಾನೆ ಇವನಿಗೆ, ಬ್ಯಾಟ್ಮ್ಯಾನ್ ಇದೆಯಲ್ಲ 2 ವೀಲರ್, ಅದರಲ್ಲ ಹೋಗ್ತಿರ್ಬೇಕಾರೆ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ಏನ್ ಸಖತ್ತಾಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ, ನನ್ಗೆ ಅವಾಗ ಸಖತ್ ಇಷ್ಟ ಆಗಿತ್ತು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹ್ಯಾನ್ಸ್ ಜಿಮ್ಮರ್ದು. ಸೊ ಐ ಹ್ಯಾವ್ ಅ ಹೈ ಎಕ್ಸ್ಪೆಕ್ಟೇಷನ್ಸ್. ಇದರಲ್ಲೂ ಕೂಡ ಅಷ್ಟೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಖತ್ ಲ್ಯಾಂಡ್ ಆಗಿದೆ. ಅಂಡ್ ಮತ್ತೊಂದು ಥಿಂಗ್ ಗೊತ್ತಾ ನಿಂಗೆ, ಈ VFX ಡಿಸೈನ್ ಮಾಡಿರೋ ಟೀಮ್ ಇದೆಯಲ್ಲ, that is a big team actually, highly reputed team. ಅವ್ರು ಡ್ಯೂನ್ ಕೂಡ VFX ಮಾಡಿದಾರೆ ಅನ್ಸುತ್ತೆ ಮೋಸ್ಟ್ಲಿ. ಲೆಟ್ ಅಸ್ ಸಿ, ಒಂದ್ಸಲ ಚೆಕ್ ಮಾಡಿ ಬಿಡುವ. ದ CEO ಆಫ್ DNAG is ನಮಿತ್ ಮಲ್ಹೋತ್ರಾ ಹಿಮ್ಸೆಲ್ಫ್. ಎಲ್ಲ ಕಡೆ ಇಂಟರ್ವ್ಯೂಲು ಅಷ್ಟೇ ಹಿ ಹ್ಯಾಡ್ ಸೆಡ್ ದಟ್ ದಿಸ್ ವಿಲ್ ಬಿ ಅವರ್ ಗ್ರೇಟೆಸ್ಟ್ ಪ್ರಾಜೆಕ್ಟ್, ಇದನ್ನ ನಾನು ಚೆನ್ನಾಗಿ ತೋರಿಸ್ಬೇಕು, ಇಡೀ ವರ್ಲ್ಡ್ಗೆ ತೋರಿಸ್ಬೇಕು ಅವರ್ ಹಿಸ್ಟ್ರಿ ಅಂತೇಳಿ ಇದಿತ್ತಲ್ಲ. ಸೊ ಹಿ ಹ್ಯಾಡ್ 100% ಕನ್ವಿಕ್ಷನ್. ದೇ ವರ್ಕ್ ಫಾರ್ ಡ್ಯೂನ್, ಇನ್ಸೆಪ್ಷನ್, ಇಂಟರ್ಸ್ಟೆಲ್ಲರ್ ಅಷ್ಟೇ ಆಬ್ವಿಯಸ್ಲಿ, ನೋ ರೈಟ್. ಅದು ಕೂಡ CJ ಸಾಕಾದ. ಸೊ ಅದ್ರದ್ದು ಹೆಡ್ ನಮಿತ್ ಮಲ್ಹೋತ್ರಾ ಆಗಿರೋದ್ರಿಂದ, ಸೊ ಈಗ ಚಿಕ್ಕ ಲ್ಯಾಬ್ಸ್ಗಳಿದಾವೆ VFX ಅಲ್ಲಿ. ಐ ಥಿಂಕ್ ದೇ ಸ್ಟಿಲ್ ಹ್ಯಾವ್ ಅ ಟೈಮ್. ನೆಕ್ಸ್ಟ್ ದಿವಾಳಿಗೆಲ್ಲ ರಿಲೀಸ್ ಆಗೋದು, ನವೆಂಬರ್ ರಿಲೀಸ್ ಆಗೋದು. ಸೊ ಅಲ್ಲಿ ತನಕ ದೇ ಮೈಟ್ ಫಿಕ್ಸ್ ಇಟ್. ಅಂಡ್ ಬಿಕಾಸ್ ನಾನು ಏನು ಕೇಳಿದ್ರೆ, ಡೋಂಟ್ ಗಿವ್ ಎನಿ ರೂಮ್ ಫಾರ್ ಕ್ರಿಟಿಸಿಸಮ್. ದೇರ್ ವಿಲ್ ಬಿ ಸಮ್, ಬಟ್ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ ಅಂತೇಳಿ. VFX is all fine, like that sloppy things is okay, but ಆದ್ರೆ ಎಂತ when ಗೊತ್ತಾ, it comes to ಕೆಲವುದೆಲ್ಲ ನೀವೀಗ story and portraying a character, it should not be sloppy.
ಸಿ ನಾನು ಹೇಳ್ದೆ ಕೆಲವೊಂದು ಈಗ ರಾಕ್ಷಸರ ತೋರ್ಸಿರ್ ಗೊತ್ತಾ, ಈಗ ದಂಡಕಾರಣ್ಯದಲ್ಲಾಗಿರ್ಬೋದು, ಅದೆಲ್ಲ ಒಂದ್ ಸ್ವಲ್ಪ ಅಂತ ಹೇಳಿ ವಿಡಿಯೋ ಗೇಮ್ಸ್ ಇದ್ರ ತರ ಆಯ್ತು. ಬಟ್ ಹೇಳೋಕಿಲ್ಲ, ವಿಡಿಯೋ ಗೇಮ್ಸ್ ಕೂಡ ಇವಾಲ್ವ್ ಆಗಿತ್ತು ಇವಾಗ ಗ್ರಾಫಿಕ್ಸ್. ಸೊ ಅವರೇ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಏನು ಹೇಳೋಕ್ ಆತಿಲ್ಲ ಅದ್ರ ಬಗ್ಗೆ ಎಲ್ಲ. ಅಂಡ್ ಆಲ್ಸೋ ಅದೆಲ್ಲ ಎಲ್ರಿಗೂ ಸಡನ್ ಆಗಿ ಗೊತ್ತು ಆಗುದಿಲ್ಲ. ಅಂಡ್ ಕೆಲವು ಕಡೆ ಎಲ್ಲ ಈಗ ಆರ್ಟಿಫಿಷಿಯಲ್ ಲೊಕೇಶನ್ ತರ ಗ್ರೀನ್ ಸ್ಕ್ರೀನ್ ಎಲ್ಲ ಮಾಡಿದಾರಲ್ಲ, ಅದ್ರ ಬದಲು ಸ್ವಲ್ಪ ರಿಯಲ್ ಲೊಕೇಶನ್ಸ್ ಕೆಲವೆಲ್ಲ ಮಾಡಿದ್ರೆ ಚೆನ್ನಾಗಿರ್ತೈತಿ. ಕೆಲವುದೆಲ್ಲ ಇಫ್ ಯು ಸಿ ದಿಸ್ ರಾಮ ಪಿನಾಕ ಅದನ್ನು ಶಿವಧನಸ್ಸನ್ನು ಹಿಡ್ಕೊಂಡಿದ್ದಾನೆ ಹಿಂದೆ ಕಡೆ, ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ನಿಂಗೆ ಗ್ರೀನ್ ಸ್ಕ್ರೀನ್ ತರ ಕಾಣಿಸುತ್ತೆ. ಸ್ವಲ್ಪ ರಿಯಲ್ ಲೊಕೇಶನ್ ಸೆಟ್ ಹಾಕಿ ಮಾಡ್ಬೋದಿತ್ತು, ಬಿಕಾಸ್ ದೇ ಹ್ಯಾಡ್ ಅ ಲಾಟ್ ಆಫ್ ಮನಿ ಇನ್ವೆಸ್ಟೆಡ್ ಹಿಯರ್. ಈಗ ಅವ್ರು ವನವಾಸಕ್ಕೆ ಹೋತ್ರ ಗೊತ್ತಾ, ಸೊ ಕಾಡಲ್ಲಿ ಅದು ಎಲ್ಲ ಹಾಕೊಂಡು, ಈಗ ಫಾರ್ ಎಕ್ಸಾಂಪಲ್ ಹಿಯರ್ ರಾಮ ಇಸ್ ಸ್ಟ್ಯಾಂಡಿಂಗ್ ಫೇಸಿಂಗ್ ದ ಆರ್ಮಿ ಹಿಯರ್, ಸ್ವಲ್ಪ ಗ್ರೀನ್ ಇದೆಲ್ಲ ಬಂದಲ್ ಕಡೆ ಎಲ್ಲ ಒಂದ್ ಸ್ವಲ್ಪ ನಿಂಗೆ ಎಂತ ಅನ್ಸ್ತೇಳೆ, ಆರ್ಟಿಫಿಷಿಯಲ್ ಅನ್ಸುತ್ತೆ ನಿಂಗೆ ಸ್ವಲ್ಪ. ಅದರಿಂದ ಸ್ವಲ್ಪ ರಿಯಲ್ ಲೊಕೇಶನ್ ಮಾಡ್ಲಾಕಿದಿತ್ತು ಅಂತ ಹೇಳಿ ಅಷ್ಟೇ. ಬಟ್ ಎನಿವೇ ಇದೆಲ್ಲ ಚಿಕ್ಕ ನ್ಯೂಯನ್ಸಸ್ ಗೊತ್ತಿಲ್ಲ, ಬಟ್ ಐ ವಾಂಟ್ ಇಟ್ ಟು ಬಿ ಬೆಟರ್. ಎಲ್ಲದಕ್ಕಿಂತ ಲಾಸ್ಟ್ ಉಳಿದೇ ಆಗುತ್ತಾ ಕ್ಯಾರೆಕ್ಟರ್ ಇಂಪ್ರೆಷನ್ಸ್. ಎಷ್ಟು ಡೆಪ್ತ್ ಆಗಿ ಡೈಲಾಗ್ಗಳಿದಾವೆ, ಡೈಲಾಗ್ ಎಷ್ಟು ಡೆಪ್ತ್ ಇದೆ, ನಿನಗೆ ಎಷ್ಟು ಇನ್ವೋಕ್ ಮಾಡ್ತಾರೆ ನಿನ್ನ ಎಮೋಷನ್ಸ್ನ. ಆಮೇಲೆ ಕ್ಯಾರೆಕ್ಟರ್ ಪೊಟ್ರೇಯಲ್ ಮತ್ತೆ ಕ್ಯಾರೆಕ್ಟರ್ ಆಕ್ಟಿಂಗ್, ನಿಂಗೆ ಎಷ್ಟು ಎಮೋಷನಲ್ ಅಟ್ಯಾಚ್ಮೆಂಟ್ ಆಗುತ್ತೆ, ನಿನಗೆ ಎಷ್ಟು ಎಮೋಷನ್, ಅದು ನಿನ್ನ ಎಮೋಷನ್ಸ್ ಮತ್ತೆ ಆ ಕ್ಯಾರೆಕ್ಟರ್ದ ಎಮೋಷನ್ಸ್ ಎಷ್ಟು ಹೆಂಗೆ ವೈಬ್ರೇಟ್ ಆಗುತ್ತೆ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಅನ್ನೋದು ಇಂಪಾರ್ಟೆಂಟ್. ಆ ಥರ ಎಲ್ಲ ಮಾಡಿದ್ರೆ ಇದೆಲ್ಲ ಸೆಕೆಂಡರಿ, ಇದೆಲ್ಲ ಏನು ಮ್ಯಾಟರ್ ಆಗುದಿಲ್ಲ. ಇದ್ರಲ್ಲಿ ನಿಂಗೆ ಕ್ಯಾರೆಕ್ಟರ್ ಇದರಲ್ಲಿ ಅದೇ ಸೀತಾನು ಅಷ್ಟೇ, ಸೀತಾ ಕ್ಯಾರೆಕ್ಟರ್ ಸಾಯಿ ಪಲ್ಲವಿಗೆ ಚೆನ್ನಾಗಿ ಸೂಟ್ ಆಗಿದೆ. ಶಿ ಲುಕ್ಸ್ ಬ್ಯೂಟಿಫುಲ್ ಅಂಡ್ ಎಲಿಗೇಟ್, ರೈಟ್. ಅಂಡ್ ರಾವಣ ಅಫ್ಕೋರ್ಸ್ ಅದೇ ಬಿಗ್ ಸ್ಕ್ರೀನ್ ಅಲ್ಲಿ ನೋಡುವಾಗೆ ಕಾಯ್ತಾ ಇದ್ದೆ ಅಷ್ಟೇ. ಇಡೀ ಮೂವಿಯಲ್ಲೂ ರಾವಣ, ಇಡೀ ಮೂವಿ ಇನ್ನೂ ಸ್ವಲ್ಪ ಜಾಸ್ತಿ ಇದನ್ನೆಲ್ಲ ಆಸ್ ಅ ಮೂವಿ ನೋಡಿದಾಗ ಇನ್ನೂ ಸ್ವಲ್ಪ ಇಷ್ಟ ಆಗ್ಬೋದು ಇದೆಲ್ಲ. ಮತ್ತೊಂದು ಥಿಂಗ್, ಮೇಕರ್ಸ್ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡಿರೋದು ಗೊತ್ತಾ ನಿಂಗೆ. ದೇ ಜಸ್ಟ್ ಡಿಡಂಟ್ ಶೋ ದಟ್ ರಾವಣ ಸೀತೆ ಮದುವೆ ಆಗುತ್ತೆ, ಕಾಡಿಗೆ ಹೋಗ್ತಾರೆ, ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾನೆ, ದೆನ್ ಹನುಮಾನ್ ಮತ್ತೆ ಯಾರು ಸುಗ್ರೀವ ಸಿಗ್ತಾರೆ, ಆಮೇಲೆ ದೇ ವಿಲ್ ಸಮುದ್ರ ಲಂಘನ ಮಾಡಿ ಅಲ್ಲಿಗೆ ಹೋಗಿ ಸೀತೆಯನ್ನು ಕಂಡು, ಆಮೇಲೆ ರಾಮ ವಾನರ ಸೇನೆ ಜೊತೆ ಅಲ್ಲಿಗೆ ಹೋಗಿ ಫೈಟ್ ಮಾಡೋ ಅಷ್ಟು ಮಾತ್ರ ತೋರಿಸಿಲ್ಲ ಇವರು. ಅದಕ್ಕಿಂತ ಹಿಂದೆ ಸ್ವಲ್ಪ ತೋರಿಸ್ತಾರೆ ಬೇರೆ ಆಂಗಲ್. ನಮ್ಗಂದ್ರೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂತ ಸ್ಟೋರಿನೇ, ಬಟ್ ಜನರು ಜಾಸ್ತಿ ಫೆಮಿಲಿಯರಿಟಿ ಇಲ್ದಿರೋ ಸ್ಟೋರಿನೂ ತೋರಿಸಿದ್ದಾರೆ. ಅಂದ್ರೆ ರಾವಣ ತಪಸ್ ಮಾಡಿದ್ದು, ಆಮೇಲೆ ಕುಬೇರನ ಮೇಲೆ ಅಟ್ಯಾಕ್ ಮಾಡಿ ಲಂಕಾನ ಕ್ಯಾಪ್ಚರ್ ಮಾಡಿದ್ದು, ಆಮೇಲೆ ದೇವಲೋಕ ಕ್ಯಾಪ್ಚರ್ ಮಾಡಿದ್ದು, ಆ ಆಂಗಲ್ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ದಟ್ ಈಸ್ ಎ ಗುಡ್ ಥಿಂಗ್. ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲೂ ಅಷ್ಟೇ ಕೂಡ ಹನುಮಾನ್ ಮತ್ತೆ ಸುಗ್ರೀವ ಅವ್ರದ್ದು ಇನ್ನೂ ಸ್ವಲ್ಪ ಡೆಪ್ತ್ ಅಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಆಕ್ಷನ್ ಸೀನ್ಸ್ ಎಲ್ಲ ಎಪಿಕ್ ಆಗಿದ್ರೆ ದಟ್ ಹಿಟ್ಸ್ ಈವನ್ ಹಾರ್ಡರ್ ಫಾರ್ ಆಡಿಯನ್ಸ್. ಇಲ್ಲಿ ಸೋ ಫಾರ್ ಆಕ್ಷನ್ ಸೀನ್ಸ್ ಸ್ವಲ್ಪ ಚೆನ್ನಾಗಿತ್ತು, ನೋ ಇಶ್ಯೂಸ್ ಅಬೌಟ್ ದ್ಯಾಟ್ ಅಲ್ಲ. Okay guys, this was our reaction and trailer breakdown of Ramayana. So until the next video, bye bye.